ಹಾಯ್ ಗೆಳೆಯರಿ, ನಮಸ್ಕಾರ. ನಾನು ಪ್ರದೀಪ್. ಒಂದು ದಿನ ನಾನು ಶಾಪಿಂಗ್ ಎಂದು ವಿಶಾಲ್ ಮಾಲ್ಗೆ ಹೋಗಿದ್ದೆ. ಅವತ್ತು ನಾನು ಎಲ್ಲ ಶಾಪಿಂಗ್ ಮುಗಿಸಿ ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಹಿಂದಿನಿಂದ ಯಾರೋ ನನ್ನನ್ನು ಕೂಗಿದಂತೆ ಆಯಿತು. ನಾನು ಹಿಂದಿರುಗಿ ನೋಡಿದಾಗ ಅಲ್ಲಿ ನನ್ನ ಅಪ್ಪನ ದೂರದ ಸಂಬಂಧಿ ರೇವತಿ ಅತ್ತಿಗೆ ನಿಂತಿದ್ದರು. ಅವರನ್ನು ನೋಡಿ ನಾನು ಸುಮ್ಮನೆ ನಿಂತಿದ್ದೆ. ಆಗ ಅವರು, ಏನೋ ಇಲ್ಲಿ ನೀನು ಯಾವಾಗ ಬಂದೆ ಎಂದು ಕೇಳಿದಾಗ, ನಾನು ವಸ್ತು ಪೂರೈಕೆ ಸಲುವಾಗಿ ಬಂದಿದ್ದೆ. ನಿಮ್ಮನ್ನು ನೋಡಿರಲಿಲ್ಲ, ಬಹಳ ವರ್ಷ ಆಯ್ತಲ್ಲ, ಅದಕ್ಕೆ ಗುರುತು ಸಿಗಲಿಲ್ಲ ಎಂದು ಹೇಳಿದೆ. ಆಗ ಅವರು, ನಾನು ನಿನ್ನನ್ನು ನೋಡದೆ ತುಂಬ ವರ್ಷ ಆಗಿತ್ತು, ಇವಾಗ ತುಂಬ ಬೆಳೆದು ಬಿಟ್ಟಿದ್ದೀಯಾ, ಮುಖದಲ್ಲಿ ಕೂಡ ಬದಲಾಗಿದ್ದೀಯಾ ಎಂದು ಕೈ ಹಿಡಿದು ಮಾತನಾಡಿಸಿದರು. ಅವರನ್ನು ನೋಡಿದರೆ ಮೇನಕೆಯಂತೆ ಇದ್ದರು. ದುಂಡನೆ ಮುಖ, ವಯಸ್ಸು ಆಗಿದ್ದರೂ ಸಹ ಇನ್ನೂ ಚಿಕ್ಕವರಂತೆ ಕಾಣುತ್ತಿದ್ದರು. ಹಾಲಿನಂತಹ ಬಣ್ಣ. ಅವರನ್ನು ನೋಡೋಕೆ ಒಂದು ಥರ ಖುಷಿಯಾಗಿತ್ತು. ಆದರೂ ಕೂಡ ಅವರಿಗೆ ಏನೂ ಎನಿಸಬಾರದು ಎಂದು ತಲೆಯನ್ನು ಕೆಳಗೆ ಹಾಕಿ ಮಾತನಾಡುತ್ತಾ ಇದ್ದೆ. ಆಗ ನಾನು, ಹೌದು, ನೀವು ಕೂಡ ಬದಲಾಗಿ ಬಿಟ್ಟಿದ್ದೀರಾ, ನೋಡೋಕ್ಕೆ ಗುರುತೇ ಸಿಗುತ್ತಿಲ್ಲ. ನೀವು ಮೊದಲು ಸೀರೆ ಹಾಕಿಕೊಳ್ಳುತ್ತಿದ್ದೀರಿ, ಇವಾಗ ಕುರ್ತಾ ಹಾಕಿಕೊಳ್ಳುತ್ತಿದ್ದೀರಿ ಎಂದು ಕೇಳಿದಾಗ ಅವರು, ಹೌದು, ಇವಾಗ ಇಲ್ಲೇ ಬಟ್ಟೆ ಅಂಗಡಿಯಲ್ಲಿ ಇದ್ದೇನೆ ಎಂದು ಹೇಳಿದರು. ಅವರಿಗೆ ನಾನು ಸಿಕ್ಕಿದ್ದು ಬಹಳ ಖುಷಿಯಾಗಿತ್ತು. ನನಗೂ ಕೂಡ ಅವರನ್ನು ಕಂಡು ಖುಷಿಯಾಗಿತ್ತು. ಆಮೇಲೆ ಅಲ್ಲೇ ಕುಳಿತು ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ನಾನು ಹೋಗ್ತೀನಿ ಎಂದು ಹೇಳಿದಾಗ ಅವರು, ಬಾರಪ್ಪ, ಇಲ್ಲೇ ಮನೆ ಇದೆ, ಅಲ್ಲಿಗೆ ಹೋಗೋಣ, ಮನೆಯಲ್ಲಿ ಅಡುಗೆ ಮಾಡಿದ್ದೇನೆ, ಊಟ ಮಾಡಿಕೊಂಡು ಹೋಗುವಂತೆ ಎಂದು ಹೇಳಿದರು. ನಾನು, ಇಲ್ಲ ಬೇಡ, ಲೇಟ್ ಆಗುತ್ತೆ ಎಂದು ಹೇಳಿದಾಗ ಅವರು, ನೋಡಪ್ಪ, ಮನೆಯಲ್ಲಿ ಒಬ್ಬಳೇ ಕೂತು ಊಟ ಮಾಡೋಕ್ಕೆ ಬೇಜಾರು. ನನ್ನ ಮಗ ಸುನಿಲ್ ಆಫೀಸಿಗೆ ಹೋಗಿದ್ದಾನೆ, ಯಜಮಾನರು ಕೂಡ ತೀರಿ ಅದೆಷ್ಟೋ ವರ್ಷ ಆಗಿದೆ, ನೀನು ಸುಮ್ಮನೆ ಊಟಕ್ಕೆ ಬಾ ಎಂದು ಗದರಿದರು. ನಾನು ಸರಿ ಎಂದು ಹೇಳಿ ಅವರ ಜೊತೆಗೆ ಮನೆಗೆ ಹೊರಟು ಹೋದೆ. ಆದರೆ ಒಂದು ಸರಿ ಹೀಗೆ ಹೋಗುವಾಗ ಅವರನ್ನು ಕಂಡು ಏನೇನೋ ವಿಚಾರಗಳು ಬರತೊಡಗಿದವು. ಮನೆಗೆ ಬಂದ ಕೂಡಲೇ ಅವರು, ಕುಳಿತುಕೋ, ನಾನು ಇವಾಗ ಬರ್ತೇನೆ ಎಂದು ಸೋಫಾ ಮೇಲೆ ಕೂರಿಸಿ ಒಳ ಹೋದರು. ನಾನು ಮನೆಯಲ್ಲಿ ಆ ಕಡೆ ಈ ಕಡೆ ನೋಡುತ್ತಿದ್ದಾಗ ಅವರು ಹೊರಗೆ ಬಂದರು. ಅವರನ್ನು ಕಂಡು ನಾನು ಕಣ್ಣು ಪಿಳಿ ಪಿಳಿ ಬಿಡತೊಡಗಿದೆ. ಯಾಕೆಂದರೆ ಅವರು ಬಿಗಿಯಾದ ಬಟ್ಟೆ ಧರಿಸಿದ್ದರಿಂದ ಎಲ್ಲವೂ ಮುಸುಕು ಮುಸುಕಾಗಿ ಕಾಣಿಸತೊಡಗಿತ್ತು. ಆಗ ಅವರು ನನಗೆ ಕುಡಿಯಲು ನೀರು ಕೊಟ್ಟು, ಇವಾಗಲೇ ಊಟ ಮಾಡ್ತೀಯಾ ಎಂದು ಪಕ್ಕದಲ್ಲಿ ಬಂದು ಕುಳಿತರು. ಆಗ ನಾನು, ಇಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ, ನಿಮ್ಮ ಜೊತೆಗೆ ಹಾಗೆ ಮಾತನಾಡುತ್ತಾ ಕೂತ್ಕೊತೀನಿ, ಮಾತನಾಡದೆ ಬಹಳ ವರ್ಷ ಆಯ್ತಲ್ಲ ಎಂದು ಹೇಳಿದೆ. ಅವರು ಸರಿ ಎಂದು ಹೇಳಿದರು. ಆಗ ನಾನು ಮತ್ತೆ, ನಿಮ್ಮ ಸುನಿಲನ ಕೆಲಸ ಹೇಗೆ ನಡೆದಿದೆ ಎಂದು ಕೇಳಿದಾಗ ಅವರು, ಚೆನ್ನಾಗಿದ್ದಾನೆ, ಇವಾಗ ಅವನಿಗೆ ಪ್ರಮೋಷನ್ ಕೂಡ ಆಗಿದೆ ಎಂದು ಹೇಳುತ್ತಾ ನನ್ನ ಕಡೆಗೆ ನೋಡಿದರು. ಅವರನ್ನು ಪದೇ ಪದೇ ನೋಡಿದ ಕಾರಣ ಮತ್ತೊಬ್ಬ ಹೊರಗೆ ಬರೋಕ್ಕೆ ಪ್ರಯತ್ನಿಸುತ್ತಿದ್ದ. ಆಗ ಅವರು ಅದನ್ನು ನೋಡಿ ನಸುನಗುತ್ತಾ, ನೀನು ತುಂಬ ಬದಲಾಗಿದ್ದೀಯಾ, ಅಲ್ಲದೆ ಬೆಳೆದು ದೊಡ್ಡವನಾಗಿದ್ದೀಯಾ ಎಂದರು. ಆಗ ನಾನು, ನೀವು ಅಷ್ಟೇ ಮೊದಲಿಗಿಂತ ತುಸು ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೀರಿ, ನಿಮ್ಮಲ್ಲಿ ಕೂಡ ಹಲವಾರು ಬದಲಾವಣೆ ಕಾಣುತ್ತಿದೆ ಎಂದು ಹೇಳಿದೆ. ಆಗ ಅವರು ನಕ್ಕು ಸುಮ್ಮನಾದರು. ಆಗ ನಾನು, ಏನು ಹೊಸ ಮಾವನನ್ನು ನೋಡಿದ್ದೀರಾ ಹೇಗೆ ಎಂದು ಸುಮ್ಮನೆ ಚುಡಾಯಿಸುತ್ತಾ ಕೇಳಿದೆ. ಅವರು, ಹೋಗಪ್ಪ, ಈ ವಯಸ್ಸಲ್ಲಿ ಇದೇನು, ನನಗೆ ಇವಾಗ 42 ವರ್ಷ ವಯಸ್ಸು, ಮುದುಕಿಯಾಗುವ ವಯಸ್ಸಲ್ಲಿ ಇದೆಲ್ಲ ಸರಿ ಹೋಗಲ್ಲ ಎಂದರು. ಆಗ ನಾನು, ಇಷ್ಟು ಖುಷಿಯಾಗಿದ್ದೀರಾ ಎಂದು ಕೇಳಿದಾಗ ಅವರು, ಇಲ್ಲ, ಸುನಿಲ್ನ ತಂದಿದ್ದು ಮನೆಯಲ್ಲಿ ಇರ್ತೀನಿ ಅಂತ ಹಾಕ್ತೀನಿ ಎಂದು ಹೇಳಿದರು. ಆಗ ನಾನು, ಏನೋ ಚೆನ್ನಾಗಿ ಕಾಣಿಸ್ತೀರಪ್ಪ ಅಂತ ಹಾಗೆ ಕೇಳಿದ್ದು ಎಂದು ತುಸು ನಕ್ಬಿಟ್ಟೆ ನೋಡಿ. ಆಮೇಲೆ ಅವರು, ಸರಿ, ನಿನ್ನ ಹಣದ ವಸ್ತು ಪೂರೈಕೆಯೆಲ್ಲ ಹೇಗೆ ನಡೆಯುತ್ತಿದೆ, ಹೇಗಿದೆ ನಿನ್ನೆಲ್ಲ ಕೆಲಸ ಅಂತ ಕೇಳಿದರು. ಅವಾಗ ಏನಿಲ್ಲ, ಕೆಲಸ ಅಷ್ಟಕ್ಕಷ್ಟೇ ನಡೀತಾ ಇದೆ, ಯಾಕೆಂದರೆ ಇವಾಗ ಕಲೆಕ್ಷನ್ ಜಾಸ್ತಿ ಆಗ್ತಾ ಇಲ್ಲ ಎಂದು ಹೇಳಿದೆ. ಅವಾಗ ಅವರು, ಯಾಕೆ ಎಂದು ಕೇಳಿದರು. ಎಲ್ಲರೂ ಚೆನ್ನಾಗಿ ಆನ್ಲೈನ್ನಲ್ಲೇ ತಮಗೆ ಬೇಕಾದ್ದು ತಯಾರಿಸುತ್ತಾರೆ ಅಲ್ವಾ, ಹಾಗಾಗಿ ಸ್ವಲ್ಪ ಮಾರುಕಟ್ಟೆ ಕುಸಿತ ಕಂಡಿದೆ ಎಂದು ಹೇಳಿದೆ. ಆಗ ಅವರು, ಸರಿ ಆಯಿತು ಬಿಡು, ಮತ್ತೆ ನಿನಗೆ ಮದುವೆ ಯಾವಾಗ ಎಂದು ನನ್ನನ್ನು ಕೇಳಿದರು. ಆಗ ನಾನು, ಇವಾಗ ಏನಿಲ್ಲ, ಸದ್ಯಕ್ಕೆ ನಿಮ್ಮ ಹಾಗೆ ಯಾರೂ ಸಿಕ್ಕಿಲ್ಲ, ಸಿಕ್ಕರೆ ಬಿಡೋದಿಲ್ಲ ಎಂದು ಹೇಳಿದೆ. ಆಗ ಅವರು, ನನ್ನ ಹಾಗೆ ಇರೋರೆಂದರೆ ಎಂದು ಕುತೂಹಲದಿಂದ ಕೇಳಿದರು. ಆಗ ನಾನು, ನಿಮ್ಮ ಹಾಗೆ ಚೆನ್ನಾಗಿ ಇರುವವರು, ನೀಟಾಗಿ ಎಂದು ರಾಗ ಎಳೆಯತೊಡಗಿದೆ. ಆಗ ಅವರು, ಯಾಕೋ ರಾಗ ಎಳೆಯುತ್ತಾ ಇದ್ದೀಯಾ, ಹೇಳು, ಪರವಾಗಿಲ್ಲ ಎಂದರು.
ಆಗ ನಾನು ನಿಮ್ಮ ಹಾಗೆ ಎಲ್ಲ ಚೆನ್ನಾಗಿರೋರು ಎಂದು ಹೇಳಿ ತಲೆ ಕೆಳಗೆ ಹಾಕಿದೆ. ಆಗ ಅವರು ಏನೋ ನೀನು ನನ್ನ ಹಾಗೆ ಎಂದರೆ ಎಂದು ಒಳಗೊಳಗೆ ಸಂತೋಷದಿಂದ ಕೇಳ್ತಾ ಇದ್ದರು. ಆಗ ನಾನು ಹಾಗಲ್ಲ, ಒಟ್ಟಾರೆಯಾಗಿ ನಿಮ್ಮ ಹಾಗೆ ಇರಬೇಕು, ನೋಡೋಕೆ ಚೆನ್ನಾಗಿದ್ದರೆ ಸಾಕು ಎಂದು ಹೇಳಿದೆ. ಹೀಗೆ ಕೂತಾಗ ಅವರು ನನ್ನ ಕಡೆ ತಿರುಗಿ ಕೂತರು. ಆಗ ಲೈಟಿನ ಬೆಳಕಿನಲ್ಲಿ ಅವರ ಸೌಂದರ್ಯ ಸ್ವಲ್ಪ ಸ್ವಲ್ಪ ಕಾಣಿಸತೊಡಗಿದವು. ಆಗ ನಾನು ಅದನ್ನು ನೋಡಿದೆ. ನಾನು ಮನಸ್ಸಲ್ಲಿ ಬೇಡ, ಹಾಗೆ ಬೇಡ ಎಂದು ಸುಮ್ಮನೆ ಬೇರೆಡೆ ತಿರುಗಿದ. ಆಮೇಲೆ ಅವರು ಸರಿ ಆಯಿತು ಬಿಡಪ್ಪ, ಊಟ ಮಾಡೋಣ ಬಾ ಎಂದು ಹೇಳಿದರು. ನಾನು ಸರಿ ಎಂದು ಹೇಳಿದೆ. ಹೀಗೆ ಇಬ್ಬರು ಊಟಕ್ಕೆ ಕುಳಿತಾಗ ನಾನು ಶಾಪಿಂಗ್ ಮಾಲ್ನಲ್ಲಿ ಎಲ್ಲರೂ ನಿಮ್ಮನ್ನು ನೋಡ್ತಾ ಇದ್ದರು ಗೊತ್ತಾ ಎಂದಾಗ ನನ್ನ ಮಾತಿಗೆ ಅವರಿಗೆ ಒಳಗೊಳಗೆ ಖುಷಿಯಾಗಿದ್ದರು ಸಹಿತ ಏನೋ ನನಗೆಲ್ಲ ಇದೆಲ್ಲ ಯಾಕೆ ಬೇಕು ಎಂದು ಸುಮ್ಮನೆ ಊಟಕ್ಕೆ ಬಡಿಸಿದರು. ಹೀಗೆ ನಾನು ಊಟಕ್ಕೆ ಕೂತಾಗ ಅವರು ನನಗೆ ಬಡಿಸಲು ಬಂದಾಗ ಅವರ ಸೌಂದರ್ಯವನ್ನು ಕಂಡು ಗಾಬರಿಯಾಗಿಬಿಟ್ಟೆ. ಅದೆಷ್ಟು ಸುಂದರವಾಗಿದ್ದವು, ಅದನ್ನು ನೋಡಿಯೇ ನನಗೆ ಒಂಥರ ಎನಿಸುತ್ತಿತ್ತು. ಆಮೇಲೆ ನಾನು ಹೇಗೋ ಊಟ ಮಾಡಿದೆ. ಆಮೇಲೆ ಅವರು ಕೂಡ ಊಟಕ್ಕೆ ಕುಳಿತರು. ಅಲ್ಲಿಯವರೆಗೆ ಏನೇನು ನೋಡಿದ್ದ ನಾನು ವಿಶ್ರಾಂತಿ ಕೊಠಡಿಗೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿಕೊಂಡಾಗ ನನಗೆ ಸಮಾಧಾನ ಎನಿಸಿತು. ಆಮೇಲೆ ನಾನು ಹೋಗುವಾಗ ಈ ಕಡೆಗೆ ಬಂದರೆ ಆಗಾಗ ಬರ್ತಾ ಇರು ಅಂದರು. ಹೀಗೆ ಹೋಗುವಾಗ ನನ್ನ ಫೋನ್ ನಂಬರ್ ಕೂಡ ಪಡೆದುಕೊಂಡರು. ಹೀಗೆ ನಾವು 3-4 ತಿಂಗಳು ಚಾಟಿಂಗ್ ಮಾಡಿದ ಬಳಿಕ ಆ ತರಹದ ಜೋಕ್ ಶೇರ್ ಮಾಡ್ತಾ ಇದ್ದೆವು. ಅವರು ಕೂಡ ಅದಕ್ಕೆ ಏನು ಎನ್ನುತ್ತಿರಲಿಲ್ಲ. ಹೀಗೆ ಒಂದು ದಿನ ಅವರು ನನಗೆ ಕಾಲ್ ಮಾಡಿ, ನಾಳೆ ಸುನೀಲ್ ವಿದೇಶಕ್ಕೆ ಹೋಗ್ತಾ ಇದ್ದಾನೆ, ನೀನು ಹೇಗಿದ್ದರೂ ಇಲ್ಲೇ ವಸ್ತು ಪೂರೈಕೆಗೆ ಬರ್ತೀಯಾ, ಇಲ್ಲೇ ಇದ್ದು ಬಿಡು, ನಿಮ್ಮ ಅಮ್ಮನಿಗೆ ಹೇಳ್ತೀನಿ ಎಂದರು. ನಾನು ಸರಿ ಎಂದು ಹೇಳಿದೆ. ಆದರೆ ಈ 3-4 ತಿಂಗಳಲ್ಲೇ ನಾವಿಬ್ಬರು ಗೆಳೆತನ ಮಾಡಿಬಿಟ್ಟಿದ್ದೆವು. ಅಲ್ಲದೆ ಏನೇನೋ ಮಾತನಾಡಿಕೊಂಡಿದ್ದೆವು. ಅದರಂತೆ ನಾನು ಅವರ ಮನೆಗೆ ಮರುದಿನ ಹೋದಾಗ ಅವರನ್ನು ಕಂಡು ಗಾಬರಿಯಾಗಿದ್ದೆ. ಏಕೆಂದರೆ ಇಡೀ ಮನೆಯನ್ನು ಅವರು ಲೈಟಿನಿಂದ ಸಿಂಗರಿಸಿದ್ದರು. ಅದನ್ನು ನೋಡಿ ಖುಷಿಯಾಗಿತ್ತು. ಆಮೇಲೆ ಅವತ್ತು ಇಬ್ಬರು ಕೂಡಿ ಅಲ್ಲಿಯೇ ಊಟ ಮಾಡಿದೆವು. ಹೀಗೆ ಊಟವಾದ ಬಳಿಕ ಮಲಗಲು ಸಿದ್ಧವಾದಾಗ ಅವರು ಒಳಗೆ ಹೋಗುತ್ತಿದ್ದರು. ಆಗ ನಾನು ಅವರಿಗೆ ನಿಲ್ಲುವಂತೆ ಹೇಳಿ ಇದೆಲ್ಲ ಏನು ಎಂದು ಕೇಳಿದೆ. ಅವರು ಸುಮ್ಮನೆ ನನ್ನ ಖುಷಿಗೆ ಎಂದರು. ಆದರೆ ಚಾಟಿಂಗ್ನಲ್ಲಿ ಅವರ ಭಾವನೆಗಳು ನನಗೆ ಅರ್ಥವಾಗಿದ್ದವು. ನಾನು ನಿಧಾನವಾಗಿ ಆ ಬೆಳಕಿನಲ್ಲಿಯೇ ಅವರ ಜೊತೆಗೆ ಆ ಕೆಲಸವನ್ನು ಮಾಡಿಬಿಟ್ಟೆ. 3-4 ತಿಂಗಳಿನಿಂದ ಮಾಡಬೇಕು ಎಂದುಕೊಂಡಿದ್ದ ಕೆಲಸವನ್ನು ಇಬ್ಬರು ಕೂಡಿ ಮಾಡಿ ಖುಷಿಪಟ್ಟೆವು. ಆಮೇಲೆ ಅವರು ಅದೆಷ್ಟೋ ವರ್ಷಗಳ ಬಳಿಕ ಕೆಲಸ ಮಾಡಿದ್ದರಿಂದ ನನಗೆ ಸಂತೋಷವಾಗಿದೆ. ನನಗೆಲ್ಲ ಇದು ಕನಸು ಎಂದು ಎನಿಸುತ್ತಿದೆ ಎಂದು ಆನಂದ ಬಾಷ್ಪ ಸುರಿಸಿದರು. ಆಗ ನಾನು ಅವರನ್ನು ಸಮಾಧಾನ ಮಾಡಿದೆ. ಕೊನೆಗೆ ಸುನಿಲ್ ಬರುವವರೆಗೆ ನಾವಿಬ್ಬರು ಅದೇ ಲೈಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೆವು. ಅವರ ಖುಷಿಗೆ ಪಾರವೇ ಇರಲಿಲ್ಲ. ದಿನದಿಂದ ದಿನಕ್ಕೆ ನಾನೂ ಕೂಡ ಹೆಚ್ಚಿಗೆ ಕೆಲಸ ಮಾಡುತ್ತಿದ್ದೆ. ಅವರು ಅದನ್ನು ಕಂಡು ಆನಂದ ಪಡುತ್ತಿದ್ದರು. ಹೀಗೆ ಕೆಲ ದಿನಗಳವರೆಗೆ ನಮ್ಮ ಗೆಳೆತನ ಮುಂದುವರೆದಿತ್ತು. ಆದರೆ ಅವರು ಒಂದು ದಿನ ಇದ್ದಕ್ಕಿದ್ದಂತೆ ಹೋಗಿಬಿಟ್ಟರು. ಆಮೇಲಿಂದ ನಾನು ಸ್ವಲ್ಪ ದಿನ ಒಂಟಿಯಾಗಿದ್ದೆ. ಗೆಳೆಯರೆ, ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆ ಆಗ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ನೀವು ಪ್ರಾಮುಖ್ಯತೆ ನೀಡಬಾರ್ದು. ಉತ್ತಮ ಸದ್ಗುಣ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡಿಬೇಕು. ಗೆಳೆಯರೆ, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.